ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ. ನಾಗಸೃಷ್ಟಿ ಅಥವಾ ನಾಗಲೋಕ, ನಾಗಸೃಷ್ಟಿ ಲೋಕ ಅಥವಾ ಬ್ರಹ್ಮಲೋಕ. ವೀಕ್ಷಕರ ಅಭಿಮಾನಿಗಳೇ, ಮಿತ್ರರೇ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಏನು ಗೊತ್ತಿದೆ? ನಿಮಗೆ ತಾತ ಅಜ್ಜಿ ಇರ್ತಾರೆ ಅಥವಾ ಅವರ ಪೂರ್ವಿಕರು ಇರ್ತಾರೆ, ಹಾಗೆ ತಂದೆ ತಾಯಿ ಇರ್ತಾರೆ ನಿಮಗೆ. ಆಮೇಲೆ ನೀವಿರ್ತೀರ. ನಿಮಗೆ ಮದುವೆ ಆಗಿರ್ಬೋದು, ಆಗದೆ ಇರ್ಬೋದು, ಮಕ್ಕಳಿರ್ಬೋದು, ಇಲ್ಲದೆ ಇರ್ಬೋದು. ನಿಮ್ಮದೇ ಆದ ಅಕ್ಕ ತಂಗಿ, ಅಣ್ಣ ತಮ್ಮ, ಭಾವ, ಮತ್ತೊಬ್ಬರು ಎಲ್ಲ ನಿಮ್ಮ ಮನೆಗಳಲ್ಲಿರ್ತಾರೆ. ಆದರೆ ದಿನನಿತ್ಯ ನೀವೇನು ಮಾಡ್ತೀರಾ? ಬೆಳಗ್ಗೆ ಎದ್ದರೆ ಏನೋ ಕೆಲವರು ಪೂಜೆ ಮಾಡ್ತಾರೆ, ಇನ್ನು ಕೆಲವರು ಧ್ಯಾನ ಮಾಡ್ತಾರೆ, ಇನ್ನು ಕೆಲವರು ಜಿಮ್ಗೆ ಹೋಗಿ ಏನೋ ಒಂದು ಡ್ರಿಲ್ ಅಂತಾರಲ್ಲ, ಎಕ್ಸಸೈಸ್ ಅಂತಾರಲ್ಲ, ದೈಹಿಕವಾಗಿ ಅವರಲ್ಲಿ ದೇಹದಾರ್ಢ್ಯ ಅಂದರೆ ಫಿಟ್ನೆಸ್ ಅದಾಗ್ಲಿಕ್ಕಲ್ಲಿ ಜಿಮ್ಗೆ ಹೋಗ್ತಾರೆ. ಅಂದರೆ ವ್ಯಾಯಾಮ ಶಾಲೆ ಅದು ಅವರ ಅಭ್ಯಾಸ. ಇನ್ನು ಕೆಲವರು ಡ್ಯಾನ್ಸು ಇನ್ನೊಂದು ಮತ್ತೊಂದು ಕಲೀಲಿಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಧ್ಯಾನ, ತಪಸ್ಸು ಇತ್ಯಾದಿ ಯೋಗ ಇದೆಲ್ಲ ಅಭ್ಯಾಸ ಮಾಡ್ತಾರೆ. ಇದು ಒಂದು ವರ್ಗ. ಎಲ್ಲರಿಗೂ ಈ ರೀತಿಯ ಅನುಕೂಲಗಳು ಇರುತ್ತೆ. ಅವರು ನಗರಗಳಲ್ಲಿರಲಿ, ಹಳ್ಳಿಗಳಲ್ಲಿರಲಿ, ಅಥವಾ ಯಾವುದೋ ಒಂದು ಗುಡ್ಡಗಾಡು ಪ್ರದೇಶದಲ್ಲಿರಲಿ, ಎಲ್ಲರಿಗೂ ಧ್ಯಾನ ಮಾಡೋ ಅವಕಾಶ ಇರುತ್ತೆ, ವ್ಯಾಯಾಮ ಮಾಡೋ ಅವಕಾಶ ಇರುತ್ತೆ. ಹಾಗೆ ಏನೋ ಒಂದು ವಿದ್ಯಾಭ್ಯಾಸ ಅಥವಾ ಏನೋ ಒಂದು ಸಾಧನೆ, ಹವ್ಯಾಸ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. 24 ಅವರ್, ಒಂದು ದಿನಕ್ಕೆ 24 ಅವರ್ ಇರುತ್ತೆ, 24 ಗಂಟೆ, ಕನಿಷ್ಠ 1 ಅವರ್. ಅದಕ್ಕಾಗಿ ವ್ಯಾಯಾಮ, ಅಭ್ಯಾಸ, ಹವ್ಯಾಸ, ಇದಕ್ಕಾಗಿ 1 ಅವರ್ನ ನಾವು ಉಪಯೋಗಿಸಿದ್ರೆ ಜೀವನದಲ್ಲಿ ಖಂಡಿತ ನಾವು ಮೇಲೆ ಬರ್ಬೋದು. ಆದರೆ ಎಲ್ಲವೂ ಗೊತ್ತಿರುತ್ತೆ ನಮಗೆ, ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ, ಈ ಒಂದು ಡೈಲಾಗು ಎಲ್ಲರಲ್ಲೂ ಬರುತ್ತೆ. ಹಾಗೆ ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ ಅಂದ್ಕೊಂಡು ಇಡೀ ತಮ್ಮ ಆಯುಸ್ಸನ್ನು ವ್ಯರ್ಥವಾಗಿ ಕಳಿಬೇಕಾಗುತ್ತೆ. ಎಚ್ಚರ ಇರಲಿ ವೀಕ್ಷಕರೇ, ನಿಮಗೆ ಟೈಮ್ ಅನ್ನೋದು ಅಮೂಲ್ಯವಾದದ್ದು. ಕಾಲವನ್ನು ಗೆಲ್ಲಬೇಕು. ಕಾಲವನ್ನು ಗೆಲ್ಲಕ್ಕೆ ಯಾರಿಂದ ಆಗಲ್ಲ. ಹಂಗಂತ ಎಲ್ಲರೂ ಒಂದು ಡೈಲಾಗು ನಿಜ. ಕಾಲ ಅಂದರೆ ಯಮನನ್ನು ಗೆಲ್ಲಕ್ಕೆ ಯಾರಿಂದ ಆಗಲ್ಲ. ಆದರೆ ಗೆಲ್ಲಕ್ಕೆ ಪ್ರಯತ್ನ ಪಟ್ಟು ಸೋಲೋಣ. ಅದೇ ಆಗಲ್ಲ 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 ಅಂತ ಇದ್ದಕ್ಕೆ ನಿಲ್ಲೋದಕ್ಕೆ ಮುಂಚೆನೆ ಸೋಲು ಒಪ್ಕೊಳ್ಳೋದು, ಅದು ಖಂಡಿತ ತಮ್ಮ ಇಮೇಜ್ಗೆ ಧಕ್ಕೆ ಬರುತ್ತೆ. ಯುದ್ಧ ಮಾಡಬೇಕು. ಯುದ್ಧ ಮಾಡಿದ್ಮೇಲೆ ಸೋಲು ಗೆಲುವು ಏನೋ ಒಂದು ಆಗುತ್ತೆ. ಅದೇ ಯುದ್ಧ ಮಾಡೋಕ್ಕೆ ಮುಂಚೆನೇ ಸೈನ್ಯನ ನೋಡಿ, ಶತ್ರು ಸೈನ್ಯನ ನೋಡಿ, ಅದು ತುಂಬ ದೊಡ್ಡದಿದೆ ಸೈನ್ಯ, ನಮ್ಮಿಂದ ಆಗಲ್ಲ ಯುದ್ಧ ಮಾಡೋಕ್ಕೆ ಅಂತ ನಾವು ಹಿಂದೆ ಸರಿದ್ರೆ ಅದಕ್ಕಿಂತ ಮೂರ್ಖತನ ಬೇರೊಂದಿರಲ್ಲ. ಏನೇ ಆಗಲಿ, ಯುದ್ಧದಲ್ಲಿ ಸೋತ್ರೆ ಸ್ವರ್ಗ ಸೇರ್ತೀವಿ, ಗೆದ್ರೆ ರಾಜ್ಯ ಆಳ್ತೀವಿ ಅನ್ನೋ ಮನಸ್ಥಿತಿ ಇಟ್ಕೋಬೇಕು. ಹಾಗೆ ನಮ್ಮ ಜೀವನ ಕೂಡ ಒಂದು ರಣರಂಗ. ಇದು ನಮ್ಮ ಜೀವನ ಅನ್ನೋದು ಒಂದು ರಣರಂಗ. ಈ ರಣರಂಗದಲ್ಲಿ ನಾವು ಸೋಲು ಗೆಲುವು ಖಂಡಿತ ಇದ್ದೇ ಇರುತ್ತೆ. ನಾನು ಆಗಲೇ ಹೇಳಿದೆ, ಪ್ರತಿಯೊಬ್ಬರು ಬೆಳಗ್ಗೆ ಹೇಳ್ತಾರೆ, ಕೆಲವರು ವ್ಯಾಯಾಮ ಮಾಡ್ತಾರೆ, ಕೆಲವರು ಡ್ಯಾನ್ಸ್ ಕಲಿತಾರೆ, ಕೆಲವರು ವ್ಯವಸಾಯ ಮಾಡುತ್ತಾರೆ, ತೋಟಕ್ಕೆ ಹೋಗಿ ಬೆಳಗ್ಗೆ ಎದ್ದು. ಆದರೆ ಇನ್ನೂ ಕೆಲವರು ಡ್ಯೂಟಿಗೆ ಹೋಗ್ಬೇಕಂತ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಏನೋ ಒಂದು ಕ್ಯಾರಿಯರ್, ಟಿಫನ್ ಬಾಕ್ಸು, ಬ್ಯಾಗಲ್ಲಿ ಹಾಕ್ಕೊಂಡು ಸರಿಯಾಗಿ ತಿಂಡಿನೂ ಮನೇಲಿ ಮಾಡದೆ ಹೋಗಿ ಆಫೀಸಲ್ಲಿ ಮಾಡ್ತಾರೆ, ಇಲ್ಲ ಬಸ್ಸಲ್ಲಿ ಮಾಡ್ತಾರೆ, ಇಲ್ಲ ಟ್ರೈನಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಫ್ರೀನೇ ಇರಲ್ಲ, ಟೈಮ್ ಇರಲ್ಲ ಅಂತಾರೆ. ನಿಜ, ಇರಲ್ಲ. ಆದರೆ 24 ಗಂಟೆ ಟೈಮ್ ಇದೆ. ಡ್ಯೂಟಿ ಎಷ್ಟು ಟೈಮ್ ಮಾಡ್ತಾರೆ ಎಲ್ಲರೂ? ಕನಿಷ್ಠ 8 ಗಂಟೆ ಡ್ಯೂಟಿ ಮಾಡಿದ್ರೆ ಸಾಕಲ್ವಾ? ಹಾಗಾದರೆ ಉಳಿದಿದ್ದ ಟೈಮೆಲ್ಲ ಏನಾಯಿತು? ಇದು ನನ್ನ ಪ್ರಶ್ನೆ. ನೋಡಿ, ಟೈಮ್ ಇಲ್ಲ ಅಂದ್ಕೊಂಡು ಹೋದರೆ ಖಂಡಿತ ನಾವು ಮೇಲೆ ಬರಲ್ಲ, ನೆನ್ಪಿಟ್ಕೊಳ್ಳಿ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ನೋಡ್ರಿ, ನನ್ನ ಚರಿತ್ರೆನೇ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಮುಂದೆ ಹೇಳ್ತೀನಿ. ಟೈಮ್ ಇದೆಯೋ ಇಲ್ವೋ ಅಂತ ಒಂದು ಸಾರಿ ನೋಡ್ಕೊಳ್ಳಿ. 1988ರಲ್ಲಿ ನಾನು ಬೆಂಗಳೂರಲ್ಲಿ ಒಂದು ವರ್ಕ್ಶಾಪಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಕೇವಲ 5 ರೂಪಾಯಿ ಒಂದು ದಿನಕ್ಕೆ. ಹೊಸದಾಗಿ ಓಪನ್ ಆಗಿದ್ದ ವರ್ಕ್ಶಾಪ್ ಅದು, 1998. ಆ ಅಡ್ರೆಸ್ ಕೂಡ ಹೇಳ್ಬಿಡ್ತೀನಿ. ಸಿಂಗೈನಪಾಳ್ಯ, ವೈಟ್ ಫೀಲ್ಡ್ ರೋಡು, ಕೇರ್ಪುರಂ ಪಕ್ಕದಲ್ಲಿದೆ. ಅದೇ ಸಿಂಗೈನಪಾಳ್ಯದಲ್ಲಿ ದೂರವಾಣಿ ಕೇಬಲ್ಸ್ ಅಂತ ಮೊದಲಿತ್ತು, ಈಗಿಲ್ಲ ಅದು. ಅದರ ಫ್ಯಾಕ್ಟ್ರಿಗೆ ಆಪೋಸಿಟ್ ಆಗಿ ನಾದನ್ ಇಂಜಿನಿಯರಿಂಗ್ ವರ್ಕ್ಸು ಆ ವರ್ಕ್ಶಾಪ್ ಓಪನ್ ಆಯಿತು 1998ರಲ್ಲಿ.
ಅದು ತಮಿಳ್ನಾಡವರು ಇಲ್ಲಿ ಓಪನ್ ಮಾಡಿದ್ರು, ನಾದನ್ ಅಂತೇಳಿ. ಅಲ್ಲಿ ನಾನು ಕೆಲಸಕ್ಕೆ ಸೇರ್ಕೊಂಡು 5 ರೂಪಾಯಿಗೆ. ನೋಡ್ರಿ, ನಾನು ಏನೇನು ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ತೀನಿ. ಧ್ಯಾನ ಮಾಡೋಕ್ಕೆ, ತಪಸ್ ಮಾಡೋಕ್ಕೆ, ಯೋಗ ಮಾಡೋಕ್ಕೆ ಆಗುತ್ತೋ ಇಲ್ವೋ, ಸಾಧನೆ ಮಾಡೋಕ್ಕೆ ಆಗುತ್ತೋ ಇಲ್ವೋ ಅನ್ನೋದಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಅದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೋಡ್ರಿ, ಬೆಳಗ್ಗೆ ನಾನು ಸುಮಾರು 3:15ಗೆ ಎಚ್ಚರಿಕೆಗೊಳ್ತಾ ಇದ್ದೆ. ಎಷ್ಟು? 3:15. 3:15ಗೆ ಎಚ್ಚರಿಕೆಗೊಂಡು ನೇರವಾಗಿ ಅಲ್ಲಿ ಒಂದು ಹೋಟೆಲ್ಗೆ ಹೋಗ್ತಿದ್ದೆ. ಆ ಹೋಟೆಲ್ 2 ಹೋಟೆಲ್ ಇದೆ, ಅಕ್ಕಪಕ್ಕನೇ ಇದ್ದಾವೆ, ಸ್ವಲ್ಪ ಸ್ವಲ್ಪ ದೂರದಲ್ಲಿ. ಒಂದು ಪೆಟ್ಟಿ ಹೋಟೆಲು, ನಾಯರ್ ಅಂತ ಅವನ ಹೆಸರು. ನಾಯರ್ ಅಂದರೆ ಪೆಟ್ಟಿ ಹೋಟ್ಲು. ಅವನೇನು ಮಾಡ್ತಾನೆ ಅಂದರೆ ಟೀ, ಕಾಫಿ, ಇಡ್ಲಿ, ಚಿತ್ರಾನ್ನ ಇಷ್ಟು ಮಾಡ್ತಾನೆ ಡೈಲಿ. ಒಂದು ಪೆಟ್ಟಿ ಹೋಟೆಲ್, ಚಿಕ್ಕ ಪೆಟ್ಟಿ ಹೋಟೆಲ್. ಆ ಪೆಟ್ಟಿ ಹೋಟೆಲ್ ಎಷ್ಟಪ್ಪ ಇದಪ್ಪ ಅಂದರೆ, ಅಮ್ಮಮ್ಮ ಅಂದರೆ 5 ಅಡಿ 6 ಅಡಿ ಅಷ್ಟೇ ಇದೆ. ಅದು 5 ಅಡಿ ಅಗಲ ಇದೆ, 6 ಅಡಿ ಉದ್ದ ಇದೆ ಅಷ್ಟೇ. ಮಲ್ಕೊಳ್ಳೋಕೆ ಕೂಡ ಆಗಲ್ಲ, ಕಾಲು ಚಾಚಿ. ಆದರೂ ಆ ನಾಯರ್ ಪಾಪ ಅದರಲ್ಲೇ ಪಾತ್ರೆಗಳು, ಅದರಲ್ಲೇ ರೇಷನ್ನು, ಅವತ್ತಿನ ರೇಷನ್ ಅವತ್ತಂದು ಮಾಡ್ತಿದ್ದ ಅವನು. ಒರಳೊಂದು ರುಬ್ಲಿಕ್ಕೆ ಒಂದು ಒರಳು ದೊಡ್ಡದಾಗಿ ಇಟ್ಕೊಬಿಟ್ಟಿದ್ದ ಕಲ್ಲು. ಅಲ್ಲಿಂದ ಆ ಹೋಟೆಲ್ನಿಂದ ಸ್ವಲ್ಪ ದೂರದಲ್ಲಿ ಪೆಟ್ಟಿ ಹೋಟೆಲ್, ಆ ಹೋಟೆಲ್ನಿಂದ ಸ್ವಲ್ಪ ದೂರದಲ್ಲಿ ಶ್ರೀನಿವಾಸ್ ರೆಡ್ಡಿ ಅಂತ ಒಬ್ರು ತೋಟ, ಒಂದು ಚಿಕ್ಕ ತೋಟ, ತೆಂಗಿನ ಮರ, ಬಾಳೆ ಗಿಡ, ಆ ರೀತಿ. ಅದರಲ್ಲಿ ಒಂದು ದೊಡ್ಡದಾಗಿ ಟ್ಯಾಂಕ್ ಕಟ್ಟಿದ್ದಾನೆ ಕೆಳಗಡೆನೆ, ಅದಕ್ಕೆ ಟ್ಯಾಪ್ಗಳಾಕಿದ್ದಾನೆ. ಅದಕ್ಕೆ ನೀರು ಬಿಡ್ತಾನೆ ಆ ಟ್ಯಾಂಕ್ಗೆ. ಊರಾಗ್ನವರೆಲ್ಲ ಬಂದು ಅಲ್ಲಿ ಹಣ ಕೊಟ್ಟು ತಗೊಂಡು ಹೋಗ್ತಾರೆ. 25 ಪೈಸಾ ಕೊಡಬೇಕು, ಒಂದು ಬಿಂದಿಗೆಗೆ 25 ಪೈಸಾ ಕೊಟ್ಟು ನೀರನ್ನು ತಗೊಂಡು ಹೋಗ್ಬೇಕು. ಅದೇ ರೀತಿ ಎಲ್ಲರೂ 25 ಪೈಸಾ ಕೊಟ್ಟು ತಗೊಂಡು ಹೋದರೆ ನಾನು ಕೂಡ 25 ಪೈಸಾ ಕೊಟ್ಟು ಬಿಂದಿಗೆ ನೀರು ತಗೊಂಡು ಬಂದು ಈ ಹೋಟೆಲ್ಗೆ ಕೊಡ್ತಿದ್ದೆ. ಈ ಹೋಟೆಲ್ನವನು ನನಗೆ ಅದಕ್ಕಿಂತ ಜಾಸ್ತಿ ಒಂದು 50 ಪೈಸಾ ಕೊಡ್ತಿದ್ದ ಒಂದು ಬಿಂದಿಗೆಗೆ, ನಾನು ತಗೊಂಡು ಬಂದು ಹಾಕೋದಕ್ಕೆ. ಆ ರೀತಿ ಒಂದು 6-7 ಬಿಂದಿಗೆ ತಂದು ಹಾಕ್ತಿದ್ದೆ ಅವನಿಗೆ ಬೆಳಗ್ಗೆ ಟೈಮ್. ಅಷ್ಟೇ ಅಲ್ಲ, ಬೆಳಗ್ಗೆ ಅವನು ನನಗೆ ತಿಂಡಿ ಕೊಡ್ತಿದ್ದ, ಇಡ್ಲಿ ತಿನ್ನಲಿಕ್ಕೆ, ಒಂದು ಟೀ ಕೊಡ್ತಿದ್ದ ಕುಡಿಲಿಕ್ಕೆ. ಅದು ಫ್ರೀ, ಅವನು ನನಗೆ ಕೊಡ್ತಾ ಇದ್ದು. ಓಕೆನಾ? ಆಮೇಲೆ ಅಲ್ಲಿಂದ ನಾನು ಇನ್ನೊಂದು ಹೋಟೆಲ್ಗೂ ನೀರು ಹಾಕ್ತಿದ್ದೆ. ಇನ್ನೊಂದು ಹೋಟೆಲ್ಗೆ ನೀರು ಯಾವ ರೀತಿ ಹಾಕ್ತಿದ್ದೆ ಅಂದರೆ, ನನ್ನ ಹತ್ರ ಒಂದು ಹಳೆ ಸೈಕಲ್, ಗುಜರಿ ಸೈಕಲ್ ತಗೊಂಡಿದ್ದೆ. ಅದರಲ್ಲಿ ಒಂದು 6 ಬಿಂದಿಗೆ ಹಾಕ್ಕೊಂಡು ಅಲ್ಲಿ ಪಕ್ಕದಲ್ಲಿ ಬೀನಾರಾಯಣಪುರ ಅಂತಿದೆ, 2 ಕಿಲೋಮೀಟರ್ ದೂರ ಆಗುತ್ತೆ. ಅಲ್ಲಿಗೆ ಹೋಗ್ತಿದ್ದೆ ಸೈಕಲ್ ಮೇಲೆ. 1-1.5 ಕಿಲೋಮೀಟರ್ ಆಗುತ್ತೆ, ಅಲ್ಲಿಗೆ ಹೋಗ್ತಿದ್ದೆ. ಅಲ್ಲಿ ಬೋರ್ವೆಲ್ಲಲ್ಲಿ ನೀರು ಒತ್ಕೋಬೇಕು. ಬೋರ್ವೆಲ್ಲಲ್ಲಿ ಒತ್ತೋ ಬೋರ್ ಅಂತಾರೆ ಅದನ್ನು, ರೋಡ್ ಸೈಡೆಲ್ಲ ಹಾಕಿದ್ರು ಬೋರ್. ಅದು ಸುಮಾರು ಅಲ್ಲಿ 100 ಜನ ಕ್ಯೂ ಇರುತ್ತೆ. ಎಲ್ಲರೂ ಬಿಂದಿಗೆಗಳು ಇಟ್ಬಿಡ್ತಾರೆ. 24 ಅವರ್ ಅಲ್ಲಿ ಕ್ಯೂ ಇರ್ತದೆ. ಬೆಳಗ್ಗೆ ನೀರು ಸಿಗುತ್ತೆ, ಒಂದು 2-3 ಅವರ್. ಆಮೇಲೆ ಆ ಬೋರ್ವೆಲ್ಲೆಲ್ಲ ನೀರು ಖಾಲಿ ಆಗಿಬಿಡ್ತದೆ, ಒತ್ತಿ ನೀರು ಬರೋದಿಲ್ಲ. ಅದರಲ್ಲೂ ಬೆಳಗ್ಗೆ ತುಂಬ ರಶ್ ಜನ, ಬೆಳಗ್ಗೆನೆ. ಆದರೂ ನಾನು ಹೋಗ್ತಿದ್ದೆ, ನೀರು ತೊಗೊಂಡು ಬಂದು ಅಲ್ಲಿಂದ ಸೈಕಲ್ ಮೇಲೆ 1-2 ಟ್ರಿಪ್ಪು ಈ ಹೋಟೆಲ್ಗೆ ಹಾಕ್ತಿದ್ದೆ. ಒಂದು ಟ್ರಿಪ್ ನಮಗೆ ನೀರು ಸಿಗಬೇಕಾದ್ರೆ 1 ಅವರ್ ಕಾಯಬೇಕು, ಆ ಥರ ಪರಿಸ್ಥಿತಿ ಇತ್ತು. ಆದರೂ ಇನ್ನೊಂದು ಹೋಟೆಲ್ ನೀರು ಹಾಕ್ತಿದ್ದೆ, ಬೇರೆ ಹೋಟೆಲ್ಗೆ. ಅವ್ರು ನನಗೆ ಅದಕ್ಕೆ ಇಷ್ಟು ಹಣ ಅಂತ ಕೊಡೋರು. ಅನಂತರ ನಾನು ಅದೇ ಸೈಕಲ್ ಹಾಕ್ಕೊಂಡು 3.5 ಕಿಲೋಮೀಟ್ರ್ ಏನಾಣ್ಪುರ ಅಂದ್ಬಿಟ್ಟು, ಏನಾಣ್ಪುರದಲ್ಲಿ ನಮ್ಮ ಮನೆ ಓನರ್, ಇದು ಫ್ಯಾಕ್ಟ್ರಿ ಓನರ್ ಇದ್ದಾರೆ, ವರ್ಕ್ಶಾಪ್ ಓನರ್, ಅವ್ರ ಮನೆಗೆ ಹೋಗ್ತಿದ್ದೆ ಸೈಕಲ್ ಹಾಕ್ಕೊಂಡು. ಅಲ್ಲಿ ಅವ್ರ ಮನೇಲಿ ಕೀ ತೊಗೊಂಡು ಬರ್ತಿದ್ದೆ, ಕೀ ಫ್ಯಾಕ್ಟ್ರಿ ಓಪನ್ ಮಾಡೋಕ್ಕೆ. ಅಲ್ಲಿಂದ ಕೀ ತೊಗೊಂಡು ಬಂದು ನಾನೇ ಓಪನ್ ಮಾಡಿ ಕಸ ಗಿಸ ಗುಡಿಸಿ ಆಫೀಸು ಶುದ್ಧವಾಗಿರ್ತಿದ್ದೆ. ಆಮೇಲೆ ಹೆಲ್ಪರ್ ಕೆಲಸ ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆ ಮೇಲೆ ಆಗ್ತಿತ್ತು. ಆಮೇಲೆ 1-2 ವರ್ಷ ಕಳೆದ ಮೇಲೆ ಸಂಜೆ ನಾನು 7:30ಗೆ ಮನೆಗೆ ಹೊರಟೋಗ್ತಿದ್ದೆ. ಕೆಲಸನೂ ಕಡಿಮೆ ಆಯಿತು ವರ್ಕ್ಶಾಪ್ಗೆ. 7:30ಗೆ ಮನೆಗೆ ಹೋಗ್ತಿದ್ದೆ. ಅಲ್ಲಿ ಟ್ಯೂಷನ್ ಇಟ್ಕೊಳ್ತಿದ್ದೆ. ಒಂದು 20 ಜನ ಮಕ್ಕಳಿಗೆ ಪಾಠ ಮಾಡ್ತಿದ್ದೆ, 20 ಜನ ಹುಡುಗರಿಗೆ. ಆ ಟ್ಯೂಷನಲ್ಲಿ ಒಬ್ಬೊಬ್ಬ ಹುಡುಗರ ಹತ್ರ 10 ರೂಪಾಯಿ 15 ರೂಪಾಯಿ ಒಂದು ತಿಂಗಳಿಗೆ ಕೊಡೋರು, ಇಲ್ಲದವ್ರಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಮತ್ತೆ ವರ್ಕ್ಶಾಪ್ಗೆ ಬಂದು ವರ್ಕ್ಶಾಪಲ್ಲಿ ನೈಟು ವಾಚ್ಮನ್ ಕೆಲಸ ಮಾಡ್ತಿದ್ದೆ. ನೈಟೆಲ್ಲ ಅಲ್ಲೇ ಮಲ್ಕೋಬೇಕು. ತಿಂಗಳಿಗೆ 70 ರೂಪಾಯಿ ಕೊಡ್ತಾರೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಳ್ಳೋಣ, ನೈಟು ವರ್ಕ್ಶಾಪ್ ಕೆಲಸ, ಪ್ರೊಡಕ್ಷನ್ ಜಾಬ್ ಕೊಡ್ತಿದ್ದೆ. ಅದಕ್ಕೊಂದಷ್ಟು ಹಣ ಕೊಡೋರು. ಹೀಗೆ ಎಲ್ಲ ಸಂಪಾದನೆ ಮಾಡಿದ್ರೆ ನನಗೆ ಸಿಗ್ತಾ ಇದ್ದು ಒಂದು 500 ರೂಪಾಯಿ ಕೂಡ ಸಿಗ್ತಾ ಇರಲಿಲ್ಲ. ಅಷ್ಟು ಮಾಡಿ 500 ರೂಪಾಯಿ ಕೂಡ ಸಿಗ್ತಾ ಇಲ್ಲ, ಯಾಕಂದರೆ ಪೇಮೆಂಟೇ 150 ರೂಪಾಯಿ ತಿಂಗಳಿಗೆ. ಅದೇ ಬೇರೆ ವರ್ಕ್ಶಾಪ್ಗಳಲ್ಲಿ 300-400 ಕೊಡೋರು. ನಾನು ವಿದ್ಯೆ ಕಲಿಬೇಕು, ಕೆಲಸ ಕಲಿಬೇಕು ಅಂತ ಅಲ್ಲಿ ಪ್ರಯತ್ನ ಪಟ್ಟೆ. ಆ ರೀತಿ ಕಷ್ಟಪಟ್ಕೊಂಡು ನಮ್ಮ ತಾಯಿಗೆ ಒಂದು 100 ರೂಪಾಯಿ ತಿಂಗಳಿಗೆ ಕಳಿಸ್ತಿದ್ದೆ. ನನ್ನ ಸಾಕು ತಾಯಿ ಆಕೆ, ನಾರಾಯಣಮ್ಮ ಅಂತ, ಹಾಗೆ ಕಳಿಸ್ತಿದ್ದೆ. ತಿಂಗಳ ಮನಿ ಆರ್ಡ್ರ್ ಮಾಡ್ತಿದ್ದೆ. ಆದರೆ ನಾನು ಅಲ್ಲಿ ಇಷ್ಟೆಲ್ಲ ದುಡಿದು
ಧ್ಯಾನ, ತಪಸ್ಸು, ಯೋಗ ರಾತ್ರಿ ಹೊತ್ತು ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಹೊತ್ತು ಮಾಡ್ತಿದ್ದೆ. ಆ ರೀತಿ ಸಾಧನೆ ಮಾಡಿ 1990ರಲ್ಲಿ ಸಮಾಧಿಗೆ ಹೋದೆ. ಸಮಾಧಿ ಅಂದರೆ ಈ ಜಗತ್ತಿನಲ್ಲಿ ಅತಿ ದೊಡ್ಡದು. ನಮ್ಮ ಸಾವನ್ನು ನಾವು ಗೆಲ್ಲೋದು. ಈ ರೀತಿ ಕಷ್ಟಪಟ್ಟು ಅಲ್ಲಿ ಒಂದಿನ ಆ ಸ್ಥಿತಿಗೆ ಹೋದೆ. ಅದಕ್ಕೆ ಹೋಗ್ಬೇಕಾದ್ರೆ ಏನೆಲ್ಲ ಕಷ್ಟಪಟ್ಟೆ ಅಂದರೆ, ಮೊದಲು ನಮ್ಮ ನಾಲಿಗೆಗೆ ಯಾವುದೇ ರೀತಿಯ ರುಚಿಗಳನ್ನು ತೋರಿಸಬಾರ್ದು. ನಮ್ಮ ಕಿವಿಗಳಿಗೆ ಯಾವುದೇ ರೀತಿಯ ಸಂಗೀತ, ಇನ್ನೊಂದು ಮತ್ತೊಂದು ಕೆಟ್ಟ ಶಬ್ದಗಳು ಅವ್ರದ್ದು ಇವ್ರದ್ದು ತೋರಿಸಬಾರ್ದು. ಹಾಗೆ ನಮ್ಮ ಬಾಯಲ್ಲಿ ಅಷ್ಟೂ ಕೆಲಸ ಮಾಡಿದ್ರು ನಾನು ಯಾರ ಹತ್ರ ಏನೂ ಹೆಚ್ಚಾಗಿ ಮಾತಾಡ್ತಾ ಇಲ್ಲ. ಬರೀ 1 ಮಾತು 2 ಮಾತು ಮಾತಾಡ್ತಿದ್ದೆ. ಅಂದರೆ ಮೌನ ವ್ರತ ಆಚರಣೆ ಮಾಡ್ತಿದ್ದೆ. ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡ್ತಿದ್ದೆ. ಹಾಗೆ ಯಾವುದೇ ಆಸೆಗಳು ಇಟ್ಕೊಂಡಿಲ್ಲ. ಹಾಗೆ ನ್ಯೂಸ್ ಪೇಪರ್ ಓದ್ತಾ ಇರಲಿಲ್ಲ, ಸಿನಿಮಾಗೆ ಹೋಗ್ತಾ ಇರಲಿಲ್ಲ. ಕಾರಣ ಏನಂದರೆ ನಮಗೆ ಏಕಾಗ್ರತೆ ಇರಬೇಕು ಧ್ಯಾನ ತಪಸ್ಸು ಮಾಡೋಕ್ಕೆ. ಆ ರೀತಿ ಮಾಡಿ 1990ರಲ್ಲಿ ಅದೇ ವರ್ಕ್‌ಶಾಪಲ್ಲಿ ಸಮಾಧಿ ಸ್ಥಿತಿಗೆ ಹೋದೆ. ಸಮಾಧಿ ಸ್ಥಿತಿ ಅಂದರೆ ಉಸಿರಾಟ ತಾನಾಗೇ ನಿಲ್ಲುತ್ತೆ. ಆಲೋಚನೆಗಳು ನಿಲ್ಲುತ್ತೆ. ಮನಸ್ಸು ಏಕಾಗ್ರತೆಗೊಳ್ಳುತ್ತೆ. ಹೃದಯ ನಿಲ್ಲುತ್ತೆ. ಶರೀರ ಕೋಮ ಸ್ಥಿತಿಗೆ ಹೋಗುತ್ತೆ. ಅಂದರೆ ಡೆತ್ ಆಗುತ್ತೆ, ಸತ್ತು ಹೋಗುತ್ತೆ. ನಾವು ಶರೀರದಿಂದ ಹೊರಗೂ ಇರ್ತೀವಿ, ಒಳಗೂ ಇರ್ತೀವಿ. ಇದನ್ನು ನಾವು ಜೀವನ್ಮುಕ್ತಿ ಅಲ್ಲ, ಶರೀರದಿಂದಲೇ ಮುಕ್ತಿ. ಇದನ್ನೇ ಮೋಕ್ಷ ಅಂತ ಹೇಳಿದ್ವಿ. ಈ ರೀತಿ ಕಷ್ಟಪಟ್ಟು ಸಾಧನೆ ಮಾಡಿದ್ವಿ. ನಾನು ಯಾಕೆ ಹೇಳಿದೆ ನಿಮಗೆ ಅಂದರೆ, ಎಷ್ಟೆಲ್ಲ ಕಷ್ಟ ಇರುತ್ತೆ, ಎಷ್ಟೆಲ್ಲ ನೋವು ಇರುತ್ತೆ, ಎಷ್ಟೆಲ್ಲ ಬಾಧೆ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಅಲ್ಲಿ ಎಷ್ಟೋ ಅಕ್ಕಪಕ್ಕ ಸೌಂಡುಗಳು, ರೀಸೌಂಡುಗಳು, ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಯಲ್ ಏರಿಯಾ ಅದು. IT ಎಲ್ಲ ಪಕ್ಕದಲ್ಲಿರೋದು. ಆಂಧ್ರ ಸ್ಟೀಲ್, ಮಿತ್ತಲ್ ಸ್ಟೀಲ್ ಎಲ್ಲ ಅಲ್ಲೇ ಇತ್ತು. ದೂರವಾಣಿ ಕೇಬಲ್ ಅಲ್ಲೇ ಇತ್ತು. ಜನರಲ್ ಫೌಂಡ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲೇ ಇತ್ತು. ಅಕ್ಕಪಕ್ಕ ಬರೀ ವರ್ಕ್‌ಶಾಪ್ಗಳಿತ್ತು. ಅಷ್ಟು ಗೊಂದಲ. ಅಷ್ಟೇ ಅಲ್ಲ, ಮೇನ್ ರೋಡ್ ಪಕ್ಕದಲ್ಲಿದೆ. ಅಷ್ಟು ಗೊಂದಲ ಇದ್ರು ನಾನಲ್ಲಿ. ಅವೆಲ್ಲವನ್ನೂ ಫೇಸ್ ಮಾಡಿದೆ. ಈ ರೀತಿ ಫೇಸ್ ಮಾಡಿ ಒಂದು ಸಾಧನೆ ಮಾಡಿದೆ. ಸಮಾಧಿ ಸ್ಥಿತಿಗೆ ಹೋದೆ. ತುಂಬ ಖುಷಿಯಾಯಿತು. 1990 ತುಂಬಾ ಖುಷಿಯಾಯಿತು. ಜೀವನದಲ್ಲಿ ನಾನು 5ನೇ ತರಗತಿಗೆ ಈ ಫೀಲ್ಡ್‌ಗೆ ಬಂದೆ. ಆಗ ನನಗೆ ವಯಸ್ಸು 12 ವಯಸ್ಸು. ಕೇವಲ ಬುದ್ಧ, ಮಹಾವೀರ ಇವರ ತತ್ವಗಳ ಪಾಠ ಕೇಳಿ ಸ್ಕೂಲಲ್ಲಿ ಈ ಫೀಲ್ಡ್‌ಗೆ ಬಂದೆ. ಅಲ್ಲಿಂದ ಇಲ್ಲಿವರೆಗೂ ಹಿಂದೆ ತಿರುಗಿಲ್ಲ. ಈಗ ನನಗೆ 56 ವರ್ಷ. ಇವತ್ತು ತಾರೀಕು 1 10ನೇ ತಿಂಗಳು 2025 ನವರಾತ್ರಿ ಪ್ರಯುಕ್ತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನವಶಕ್ತಿಗಳು, ಅಷ್ಟೈಶ್ವರ್ಯ ಮಾತೆ ಎಲ್ಲ ನಿಮ್ಗೆ ಒಳ್ಳೇದು ಮಾಡಲಿ. ನೀವು ಪ್ರಯತ್ನ ಪಡಿ. ಸಮಯ ಇಲ್ಲ, ಸಮಯ ಇಲ್ಲ, ಸಮಯ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ ಅಂತ ದಯವಿಟ್ಟು ಅದನ್ನು ಹೇಳ್ಬೇಡಿ. 24 ಗಂಟೆ ಟೈಮ್ ಇರುತ್ತೆ. ನಾನಿನ್ನೂ ಎಷ್ಟೆಷ್ಟೋ ಕಷ್ಟಪಟ್ಟಿದ್ದೆ. ನೋವುಗಳು ಅನುಭವಿಸಿದ್ದೀನಿ, ಕಷ್ಟಗಳು ಅನುಭವಿಸಿದ್ದೀನಿ, ಬಡತನದಲ್ಲಿ ಬಂದಿದ್ದೀನಿ. ರೋಗಗಳಿಂದನೂ ಸಿಕ್ಕಾಕೊಂಡಿದ್ದೆ ರೋಗಗಳಿಗೂ. ಅವೆಲ್ಲದರಿಂದ ಮುಕ್ತಿ ಇವತ್ತು ನಾನು ಕೊಟ್ಟಿದ್ದಾನೆ ಭಗವಂತ. ಸಂತೋಷವಾಗಿದ್ದೀನಿ, ಆನಂದವಾಗಿದ್ದೀನಿ. ನೀವು ಕೂಡ ಸಂತೋಷವಾಗಿರಬೇಕು, ಆನಂದವಾಗಿರಬೇಕು. ಅದಕ್ಕೆ ನಾನು ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗಗಳು ನೋಡಿ. ಹಾಗೆ ಯೋಗಿ ಜೀವನ ಸತ್ಯಕತೆ ಈ ಭಾಗ, ಹಾಗೆ ಹಿಂದಿನ ಭಾಗಗಳು, ಹಾಗೆ ಮುಂದಿನ ಭಾಗಗಳು ನೋಡಿ. ಓಕೆ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ನೀವೊಂದು ಲೈಕ್ ಮಾಡಿದ್ರೆ ಅದೇ ನನಗೆ ಪ್ರೋತ್ಸಾಹ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.